ಅಫ್ಘಾನಿಸ್ತಾನ ಹಾಗೆ ಶ್ರೀಲಂಕಾ ಎ ತಂಡಗಳ ನಡುವಿನ ತ್ರಿಕೋನ ಏಕದಿನ ಸರಣಿ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಅಫ್ಘಾನಿಸ್ತಾನ ಸರಣಿಯಿಂದಲೇ ಹೊರಬಿದ್ದಿದ್ರೆ ಭಾರತ ಹಾಗೆ ಶ್ರೀಲಂಕಾ ತಂಡಗಳು ಫೈನಲ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿವೆ. ಭಾನುವಾರ ಅಂದ್ರೆ ನಾಳೆ ಫೈನಲ್ ಪಂದ್ಯ ನಡೆಯಲಿದೆ. ಸೊ ಇಲ್ಲಿ ಗೆದ್ದವರು ಸರಣಿಯನ್ನ ಕೈವಶ ಮಾಡಿಕೊಳ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಪಂದ್ಯ ಭಾರತ ಹಾಗೆ ಲಂಕಾ ತಂಡಗಳ ಪಾಲಿಗೆ ಪ್ರತಿಷ್ಠೆಯಾಗಿದೆ. ಯಾಕಂದ್ರೆ ಕಳೆದ ಮ್ಯಾಚ್ ಅಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿದ್ದಾಗ ಲಂಕಾ ಪ್ಲೇಯರ್ಸ್ ಹಾಗೆ ಸೂರ್ಯವಂಶಿ ನಡುವೆ ದೊಡ್ಡ ಗಲಾಟೆಯೇ ಆಗಿತ್ತು. ನೂಕಾಟ ತಳ್ಳಾಟ ಕೂಡ ನಡೆದಿತ್ತು. ವಿಶ್ವ ಮಟ್ಟದಲ್ಲಿ ಈ ಸುದ್ದಿ ಸದ್ದು ಮಾಡಿತ್ತು. ಈಗ ಲಂಕಾಗೆ ಉತ್ತರ ಕೊಡುವಂತ ಟೈಮ್ ಬಂದಿದೆ. ಬ್ಯಾಟ್ನಿಂದಲೇ ರಿವೆಂಜ್ ತಗೊಳ್ತಾರ ಸೂರ್ಯವಂಶಿ. ಏನಿದು ಪ್ರತಿಷ್ಠೆಯ ಫೈಟ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ತ್ರಿಕೋನ ಎ ಸರಣಿಯಲ್ಲಿ ಭಾರತ ಎ ಹಾಗೆ ಶ್ರೀಲಂಕಾ ಎ ತಂಡಗಳು ಟ್ರೋಫಿಗಾಗಿ ನಾಳೆ ಮೈದಾನಕ್ಕಿಳಿತ್ವೆ. ಈ ಪಂದ್ಯ ಕೂಡ ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಭಾರತ ಎ ಹಾಗೆ ಲಂಕಾ ವಿರುದ್ಧದ ಪಂದ್ಯ ಸೂಪರ್ ಓವರ್ನಲ್ಲಿ ಕೊನೆಯಾಗಿತ್ತು. ಭಾರತ ಸೂಪರ್ ಓವರ್ನಲ್ಲಿ ಸೋಲನ್ನ ಕಂಡಿತ್ತು. ಇದಾದ್ಮೇಲೆ ಲಂಕಾ ಪ್ಲೇಯರ್ಗಳು ವೈಭವ್ ಸೂರ್ಯವಂಶಿಯನ್ನ ಟಾರ್ಗೆಟ್ ಮಾಡಿ ಟ್ರಿಗರ್ ಮಾಡ್ತಾ ಇದ್ರು. ಇದು IPL ಅಲ್ಲ, ಮನೆಗೆ ಹೋಗೋ ಅನ್ನೋ ರೀತಿಯಲ್ಲಿ ಟೀಸ್ ಮಾಡಿದ್ರು. ಇದರಿಂದ ಸಿಟ್ಟಾದಂತ ಸೂರ್ಯವಂಶಿ ವಾಪಸ್ ಹೋಗಿ ವಾಗ್ವಾದ ನಡೆಸ್ತಾರೆ. ಈ ವೇಳೆ ವಿಶೇನ್ ಹಲಂಬಗೆ ಜೊತೆ ನೂಕಾಟ ತಳ್ಳಾಟ ಕೂಡ ಆಗಿ ದೊಡ್ಡ ಸುದ್ದಿ ಆಗುತ್ತೆ. ಆನಂತರ ಮ್ಯಾಚ್ ರೆಫರಿ ಎರಡೂ ತಂಡಗಳ ಆಟಗಾರರಿಗೆ ದಂಡ ಕೂಡ ವಿಧಿಸ್ತಾರೆ. ಆದ್ರೆ ಈಗ ಈ ಗಲಾಟೆಗೆ ಟ್ರೋಫಿ ಗೆಲ್ಲೋ ಮೂಲಕ ಭಾರತ ಉತ್ತರ ಕೊಡುವಂತ ಟೈಮ್ ಬಂದಿದೆ. ಅದರಲ್ಲೂ ಎಲ್ಲರ ಕಣ್ಣು ಈಗ ವೈಭವ್ ಸೂರ್ಯವಂಶಿ ಮೇಲೆಯೇ ಇದೆ. 5ನೇ ಪಂದ್ಯದಲ್ಲಾದ್ರೂ ಅಬ್ಬರಿಸ್ತಾರ ಸೂರ್ಯವಂಶಿ. ತಿಲಕ್ ವರ್ಮಾ ನಾಯಕತ್ವದ ಭಾರತ ಎ ತಂಡ ಭಾನುವಾರ ನಡೆಯಲಿರುವಂತ ತ್ರಿಕೋನ ಸರಣಿಯ ಫೈನಲ್ ನಲ್ಲಿ ಶ್ರೀಲಂಕಾ ಎ ತಂಡವನ್ನ ಎದುರಿಸಲಿದೆ. ಈ ಮ್ಯಾಚ್ ಅಲ್ಲಿ ಮತ್ತೊಮ್ಮೆ ಎಲ್ಲರ ಕಣ್ಣು ಇರೋದು 15 ವರ್ಷದ ವೈಭವ್ ಸೂರ್ಯವಂಶಿ ಅವರ ಮೇಲೆ. ಈ ಸರಣಿಯಲ್ಲಿ ವೈಭವ್ ಇಲ್ಲಿಯವರೆಗೆ ಅದ್ಭುತ ಪ್ರದರ್ಶನ ನೀಡಿಲ್ಲ. ಆದ್ರೆ ಫೈನಲ್ ಪಂದ್ಯದಲ್ಲಿ ಅವರ ಮೇಲೆ ಹೆಚ್ಚಿನ ನಿರೀಕ್ಷೆಗಳಿವೆ. ವೈಭವ್ ಕಳೆದ 4 ಪಂದ್ಯಗಳಲ್ಲಿ 117 ರನ್ಗಳನ್ನ ಮಾತ್ರ ಕಲೆ ಹಾಕಿರುವಂತದ್ದು. ಇದರಲ್ಲಿ ಒಂದೇ ಒಂದು ಸಾರಿ ಕೂಡ ಅರ್ಧ ಶತಕ ಬಂದಿಲ್ಲ. ಸೊ ಫೈನಲ್ ಪಂದ್ಯಕ್ಕಾಗಿ ಓಪನರ್ ಕಾಂಬಿನೇಷನ್ ಕೂಡ ಬದಲಾಯಿಸುವಂತ ಚಾನ್ಸಸ್ ಇದೆ. ವೈಭವ್ ಜೊತೆ ಪ್ರಿಯಾಂಶಾರ್ಯ ಇಷ್ಟು ದಿನ ಅಂದ್ರೆ ಕಳೆದ ಪಂದ್ಯಗಳಲ್ಲಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದ್ರು. ಆದ್ರೆ ಪ್ರಿಯಾಂಶಾರ್ಯ 98 ರನ್ಗಳನ್ನ ಮಾತ್ರ ಕಲೆ ಹಾಕಿರುವಂತದ್ದು. ಹೀಗಾಗಿ IPL ನಲ್ಲಿ ಆರಂಭಿಕ ಆಟಗಾರನಾಗಿ ಆಡುವಂತ ಪಂಜಾಬ್ನ ಮತ್ತೊಬ್ಬ ಆಟಗಾರ ಪ್ರಭ್ ಸಿಮ್ರಾನ್ ಸಿಂಗ್ ಈಗ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಅವರ ಬದಲಿಗೆ ಆಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ಸರಣಿಯಲ್ಲಿ 3 ಪಂದ್ಯಗಳಲ್ಲಿ ಪ್ರಭು ಸಿಮ್ರಾನ್ ಸಿಂಗ್ 97 ರನ್ಗಳನ್ನ ಕಲೆ ಹಾಕಿದ್ದಾರೆ. ಆದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ಅನ್ನ ಟಾರ್ಗೆಟ್ ಮಾಡ್ಕೊಂಡ್ರೆ ಸೂರ್ಯವಂಶಿ ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ. ಉಳಿದಂತೆ ತಿಲಕ್ ವರ್ಮಾ, ಋತುರಾಜ್ ಗಾಯಕ್ವಾಡ್ ಹಾಗೆ ಸೂರ್ಯಾನ್ ಶೆಡ್ಗೆ ತಂಡದ ಮಧ್ಯಮ ಕ್ರಮಾಂಕದ ಜವಾಬ್ದಾರಿಯನ್ನು ತಗೊಳ್ತಾರೆ. ಇನ್ನು ನಿಶಾಂತ್ ಸಿಂಧು ಹಾಗೆ ವಿಪ್ರಾಜ್ ನಿಗಮ್ ಫಿನಿಷರ್ಗಳಾಗಿ ಬರ್ತಾರೆ. ಇನ್ನು ಯಶ್ ಠಾಕೂರ್ ಹಾಗೆ ಅನ್ಶುಲ್ ಕಾಂಬೋಜ್ ಬೌಲಿಂಗ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ನು ಸರಣಿಯ ಕೊನೆ ಮ್ಯಾಚ್ ಅಲ್ಲಿ ಸೂರ್ಯವಂಶಿ ಸಿಡಿಯೋದು ತುಂಬಾನೇ ಮುಖ್ಯವಾಗುತ್ತೆ. ಸೊ ಯಾಕೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಳೆದ 4 ಪಂದ್ಯಗಳಲ್ಲಿ ಒಂದೇ ಒಂದು ಅರ್ಧ ಶತಕವೂ ಬಂದಿಲ್ಲ. ವೈಭವ್ ಸೂರ್ಯವಂಶಿ ಅಂತ ಅಂದಾಗ ಬ್ಯಾಟಿಂಗ್ಗೆ ಬಂದಾಗ ಹೈ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಈ ಸಲ IPL ನಲ್ಲಿ ಅವರು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ರು. ಹೀಗಾಗಿ ಸೂರ್ಯವಂಶಿ ಭಾರತ ಪರ ಹೇಗೆ ಪರ್ಫಾರ್ಮೆನ್ಸ್ ನೀಡ್ತಾರೆ, ಮುಂದಿನ ಪಂದ್ಯಗಳಲ್ಲಿ ಅವರಿಗೆ ತುಂಬಾನೇ ಜವಾಬ್ದಾರಿ ಇರುತ್ತೆ, ಜೊತೆಗೆ ಹೋಪ್ಸ್ ಕೂಡ ಇದೆ. ಹೀಗಾಗಿ ಇಲ್ಲಿ ಕಳೆದ 4 ಪಂದ್ಯಗಳಲ್ಲಿ ಒಂದೇ ಒಂದು ಮ್ಯಾಚ್ ಅಲ್ಲೂ ಕೂಡ ಅರ್ಧ ಶತಕ ಬರದೇ ಇರೋದ್ರಿಂದ ಅಟ್ಲೀಸ್ಟ್ ಫೈನಲ್ ಪಂದ್ಯದಲ್ಲಾದ್ರೂ ಕೂಡ ಬಿಗ್ ಇನ್ನಿಂಗ್ಸ್ ಮೂಲಕ ಸೊ ಎಲ್ಲದನ್ನ ರಿಕವರ್ ಮಾಡುವಂತ ಚಾನ್ಸಸ್ ವೈಭವ್ ಸೂರ್ಯವಂಶಿ ಮೇಲಿದೆ. ಜೊತೆಗೆ ಕಳೆದ ಮ್ಯಾಚ್ ಅಲ್ಲಿ ಲೇವಡಿ ಮಾಡಿರುವಂತ ಲಂಕಾ ತಂಡದ ಪ್ಲೇಯರ್ಗಳು ಲಾಸ್ಟ್ ಮ್ಯಾಚ್ ಅಲ್ಲಿ ಸೂಪರ್ ಓವರ್ನಲ್ಲೂ ಕೂಡ ಭಾರತ ಸೋತಾಗ ಶ್ರೀಲಂಕಾದ ಆಟಗಾರರು ವೈಭವ್ ಸೂರ್ಯವಂಶಿಯನ್ನ ಲೇವಡಿ ಮಾಡಿದ್ದಾರೆ. ಸೊ ಅದಕ್ಕೆ ಈಗ ಉತ್ತರ ಕೊಡುವಂತ ಟೈಮ್ ಬಂದಿದೆ. ಹೇಗೆ ಉತ್ತರ ಕೊಡಬೇಕು? ಬ್ಯಾಟಿಂಗ್ ಮೂಲಕ ಉತ್ತರ ಕೊಡುವಂತ ಸಮಯ ಇದು. ಲೆಜೆಂಡರಿ ಪ್ಲೇಯರ್ಸ್ ಕೂಡ ಇದನ್ನೇ ಹೇಳಿದ್ದು. ಆನ್ ಫೀಲ್ಡ್ ನಲ್ಲಿ ಈ ತರ ವಾಗ್ವಾದಗಳು ಅಥವಾ ಗಲಾಟೆಗಳು, ಟ್ರಿಗರ್, ಸ್ಲೆಡ್ಜಿಂಗ್ ಆಗೋದೆಲ್ಲ ಕಾಮನ್. ಸೊ ಇದು ಒಂದ್ ರೀತಿಯಾಗಿ ಆಟದ ಗೇಮ್ ಸೆಟ್ ನಲ್ಲಿ ಅಥವಾ ಗೇಮ್ ಆಡ್ಬೇಕಾರಂತ ಬೇರೆದೇ ಮೈಂಡ್ ಸೆಟ್ ನಲ್ಲಿ ಆಟಗಾರರು ಆ ರೀತಿಯಾಗಿ ವರ್ತನೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನು ಆಟಗಾರರು ತಮ್ಮ ಆಟದ ಮೂಲಕ ಅಂದ್ರೆ ತಮ್ಮ ಪ್ರದರ್ಶನದ ಮೂಲಕವೇ ಉತ್ತರವನ್ನ ಕೊಡಬೇಕು ಅಂತೇಳಿ ಸೂರ್ಯವಂಶಿಗೆ ಸಜೆಷನ್ ಕೊಟ್ಟಿದ್ದಾರೆ. ಹೀಗಾಗಿ ಸೂರ್ಯವಂಶಿ ಬ್ಯಾಟ್ ಮೂಲಕವೇ ಉತ್ತರ ಕೊಡುವಂತ
ಟೈಮ್, ಅದು ಕೂಡ ಫೈನಲ್ ಮ್ಯಾಚ್ ಅಲ್ಲಿ ಒಳ್ಳೆ ಇನ್ನಿಂಗ್ಸ್ ಬಂತು ಅಂದ್ರೆ ಸೊ ಅದಕ್ಕಿಂತ ಸೂರ್ಯವಂಶಿಗೆ ಇನ್ಯಾವುದು ಗ್ರೇಟ್ನೆಸ್ ಇರೋದಿಲ್ಲ. ಇನ್ನು ತ್ರಿಕೋನ ಸರಣಿಯಲ್ಲಿ ಭಾರತ ಗೆಲ್ಲೋಕೆ ಉತ್ತಮ ಸ್ಕೋರ್ ಮುಖ್ಯವಾಗುತ್ತೆ. ಎಸ್, ಈಗ ಲಂಕಾ ಈ ಸರಣಿಯಲ್ಲಿ ಆಲ್ಮೋಸ್ಟ್ ಮೇಲುಗೈಯನ್ನ ಸಾಧಿಸಿ ಗೆದ್ಕೊಂಡು ಬಂದಿದೆ. ಬಟ್ ಫೈನಲ್ ಮ್ಯಾಚ್ ಅಲ್ಲಿ ಲಂಕಾ ವಿರುದ್ಧ ಗೆಲ್ಲಬೇಕು ಭಾರತ ಅಂದ್ರೆ ಉತ್ತಮ ಸ್ಕೋರ್ ಅನ್ನ ಸೆಟ್ ಮಾಡಲೇಬೇಕು, ಅಥವಾ ಚೇಸಿಂಗ್ ಅಂತ ಬಂದಾಗ ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದನ್ನ ಸೂರ್ಯವಂಶಿ ಕೂಡ ತಗೊಳ್ಬೇಕಾಗುತ್ತೆ. ಇನ್ನು ಮುಂದಿನ ವಾರ ಐರ್ಲೆಂಡ್ ವಿರುದ್ಧ T20 ಸರಣಿ ಆರಂಭ ಆಗುತ್ತೆ. ಎಸ್, ಮುಂದಿನ ವಾರ ಜೂನ್ 26 ಹಾಗೆ 28ರಂದು ಐರ್ಲೆಂಡ್ ವಿರುದ್ಧ 2 ಪಂದ್ಯಗಳ T20 ಸರಣಿ ನಡೆಯುತ್ತೆ. ಈ ಸರಣಿಗೂ ಮುನ್ನ ಸೂರ್ಯವಂಶಿ ನಾನು ಕೂಡ ಆಡ್ತೇನೆ, ನನಗೂ ಕೂಡ ಪ್ಲೇಯಿಂಗ್ ಎಲೆವೆನ್ನಲ್ಲಿ ಚಾನ್ಸ್ ಕೊಡಿ, ಅಥವಾ ನಾನು ಕೂಡ ಫಾರ್ಮ್ನಲ್ಲಿ ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಬೇಕು. ಸೊ ಒಂದೊಳ್ಳೆ ಸ್ಕೋರ್ ಬರಬೇಕಿದೆ ಈಗ. ಇನ್ನು ಈ ಸರಣಿಯನ್ನ ಗೆದ್ದು ಸೂರ್ಯವಂಶಿ ಹಾಗೆ ತಿಲಕ್ ವರ್ಮಾ ಇಬ್ರು ಕೂಡ ಬೆಲ್ಫಾಸ್ಟ್ ನಲ್ಲಿ ನಡೆಯಲಿರುವಂತಹ 2 T20 ಪಂದ್ಯಗಳಿಗಾಗಿ ಐರ್ಲೆಂಡ್ಗೆ ಹಾರ್ತಾರೆ. ಸೂರ್ಯವಂಶಿ ಭಾರತೀಯ ಪುರುಷರ ತಂಡದ ಅತ್ಯಂತ ಕಿರಿಯ ಆಟಗಾರನಾಗುವಂತ ಅವಕಾಶವನ್ನ ಹೊಂದಿದ್ದಾರೆ. ಒಟ್ನಲ್ಲಿ ಸೂರ್ಯವಂಶಿ ಆಡುವಂತ ಪ್ರತಿ ಪಂದ್ಯ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇದೆ. ಈ ಸಲ ಬ್ಯಾಟಿಂಗ್ ಮೂಲಕವೇ ಲಂಕಾಗೆ ಉತ್ತರ ಕೊಟ್ರೆ ಬಿಗ್ ಮೆಸೇಜ್ ಕೂಡ ಪಾಸ್ ಮಾಡಿದಂತಾಗುತ್ತೆ. ನಮಸ್ಕಾರ.